ರಾಜ್ಯ ರಾಜಧಾನಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ರಾಜ್ಯ ಮಟ್ಟದ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿದ್ರೆ ಇತ್ತ ಫಲಪುಷ್ಪ ಗಿರಿಧಾಮಗಳ ನಾಡು ಎಂದೇ ಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರದಲ್ಲಿಯೂ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ತೋಟಗಾರಿಕೆ ಇಲಾಖೆಯ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಎಸ್ಪಿಡಿಎಲ್ ನಾಗೇಶ್ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ಪ್ರದರ್ಶನಕ್ಕಾಗಿ ಅವಕಾಶ ಕಲ್ಪಿಸಲಾಗಿದೆ. ಜಿಲ್ಲೆಯಲ್ಲಿ ಬೆಳೆಯುವ ವಿವಿಧ ಬಗೆಯ ದೇಸಿಯ ಹೂ, ಹಣ್ಣು, ತರಕಾರಿಗಳಿಂದ ತಯಾರಿಸಿದ ಫಲಪುಷ್ಪ ಪ್ರದರ್ಶನಕ್ಕೆ ಇಡಲಾಗಿದ್ದು, ಫಲಪುಷ್ಪ ಪ್ರದರ್ಶನದಲ್ಲಿ ಕಲ್ಲಂಗಡಿಯಲ್ಲಿ ಅರಳಿದ ಅಯೋಧ್ಯ ರಾಮ ಮಂದಿರ ಸಾರ್ವಜನಿಕರ ಗಮನ ಸೆಳೆಯುವಂತಿತ್ತು. ಈ ವೇಳೆ ಸಚಿವ ಸುಧಾಕರ್ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ವೀಕ್ಷಣೆ ಮಾಡಿ ಫೋಟೋ ಕ್ಲಿಕ್ಕಿಸಿಕೊಂಡರು. ಇನ್ನು ಹೂಗಳಿಂದ ಅಲಂಕರಿಸಿದ ಇಂಡಿಯಾ ಗೇಟ್, ಗಣರಾಜ್ಯೋತ್ಸವದ ಶುಭಾಶಯ ಕೋರುವ ಮಾದರಿ, ಹೂಗಳಿಂದ ಅಲಂಕರಿಸಿದ ವೀಣೆ, ಗೃಹ ಉಪಯೋಗಿ ದಿನಬಳಕೆ, ಪ್ಲಾಸ್ಟಿಕ್ ತ್ಯಾಜ್ಯಗಳ ಮರುಬಳಕೆಯಲ್ಲಿ ತೋಟಗಾರಿಕೆ ಮಾದರಿಯ ಕೈತೋಟ, ಸೆಲ್ಫಿ ಪಾಯಿಂಟ್ಗಳು, ಹೂಕುಂಡಗಳ ಜೋಡಣೆ, ವಿವಿಧ ತರಕಾರಿಗಳ ಕೆತ್ತನೆ, ಹೈಡ್ರೋಪೋನಿಕ್ಸ್ ತಾಂತ್ರಿಕೆಯು ಬಹಳ ಆಕರ್ಷಕವಾಗಿ ಮೂಡಿಬರಲು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಶ್ರಮಪಟ್ಟಿದ್ದಾರೆ. ಗಣರಾಜ್ಯೋತ್ಸವದ ಅಂಗವಾಗಿ ಇವತ್ತು ತೋಟಗಾರಿಕೆ ಇಲಾಖೆಯ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಇದು ಒಂದು ರೀತಿ ವಿನೂತನವಾಗಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯ, ಅಭಿನಂದನೀಯ. ಯಾಕಂದರೆ ನಮಗೆಲ್ರಿಗೂ ಫಲಪುಷ್ಪ ಪ್ರದರ್ಶನ ಅಂದರೆ ಲಾಲ್ಬಾಗ್ ಹೋಗ್ಬೇಕು, ಲಾಲ್ಬಾಗಲ್ಲಿ ಗ್ಲಾಸ್ ಹೌಸ್ಗೆ ಹೋಗಬೇಕು, ಅಲ್ಲಿ ನೋಡಬೇಕು. ಆದರೆ ಇವತ್ತು ಜನ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ನಗರ ಪ್ರದೇಶದಲ್ಲಿರ್ಬೋದು, ಹೆಚ್ಚು ಇವತ್ತು ರೈತರಿಂದ ಹಿಡಿದು ಸಾಮಾನ್ಯ ಜನರು, ರೈತರು ವಿವಿಧ ರೀತಿಯಾದಂತಹ ಫಲಗಳನ್ನು ಬೆಳೀತಕ್ಕಂಥದ್ದು ಇರ್ಬೋದು. ಇನ್ನು ಪುಷ್ಪಗಳ ವಿಚಾರದಲ್ಲಿ ತಮಗೆ ಗೊತ್ತಿದೆ, ಮದುವೆ ಸಮಾರಂಭಗಳಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ಪುಷ್ಪಗಳ ಒಂದು ಪ್ರದರ್ಶನ ಆಗುತ್ತೆ, ಹಣ ಎಷ್ಟು ಖರ್ಚು ಮಾಡ್ತಾರೆ ಅಂತಕ್ಕಂಥದ್ದು. ಭಾಳಷ್ಟು ಜನ ಗೃಹಿಣಿಯರೀಗ ತಮ್ಮ ಮನೆಗಳಲ್ಲೇ ಇವತ್ತು ಪುಷ್ಪಗಳನ್ನು ಬೆಳೀತಕ್ಕಂಥದ್ದು ಮತ್ತು ವಿವಿಧ ರೀತಿಯಾದಂಥ ಫಲ ಮತ್ತು ತರಕಾರಿಯನ್ನು ಬೆಳೀತಕ್ಕಂಥ ಕೈತೋಟಗಳು, ಕಿಚನ್ ಗಾರ್ಡನ್ ಅಂತ ಏನು ಹೇಳ್ತಾರೆ, ಈಗ ಆ ರೀತಿಯಾಗಿ ಇವತ್ತು ಭಾಳಷ್ಟು ಇವತ್ತು ಮಹಿಳೆಯರು ಇವತ್ತು ಅದರ ಒಂದು ವೃತ್ತಿಯಲ್ಲಿ ಇವತ್ತು ಅವರು ಈ ದಿನ ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ಗಣರಾಜ್ಯೋತ್ಸವ ಪ್ರಯುಕ್ತ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೀವಿ. ಈ ಫಲಪುಷ್ಪ ಪ್ರದರ್ಶನದಲ್ಲಿ ಮುಖ್ಯ ಆಕರ್ಷಣೆಯಾಗಿ ನಮ್ಮ ಡೆಲ್ಲಿಯಲ್ಲಿರುವಂಥ ಇಂಡಿಯಾ ಗೇಟ್ನ ನಾವು ಮುಖ್ಯ ಆಕರ್ಷಣೆಯಾಗಿ ಮಾಡಿದ್ದೀವಿ. ಇದರ ಜೊತೆಗೆ ನಮ್ಮಲ್ಲಿ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿ ಇದಕ್ಕೋಸ್ಕರ ಸುಮಾರು 15-20 ದಿವಸದಿಂದ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಹ್ಯಾಂಗಿಂಗ್ ಗಾರ್ಡನ್ ಇರ್ಬೋದು, ಕಿಚನ್ ಗಾರ್ಡನ್ ಇರ್ಬೋದು, ಮತ್ತು ಕಸದಿಂದ ರಸ ಅಂತ ಅಂದ್ಬಿಟ್ಟು ಹೊಸ ಕಾನ್ಸೆಪ್ಟ್ ಮಾಡಿದ್ದೀವಿ. ಅದರಲ್ಲಿ ಪ್ಲ್ಯಾಸ್ಟಿಕ್ ಯೂಸ್ ಮಾಡ್ಕೊಂಡು, ಮನೆಯಲ್ಲಿ ಸಿಗುವಂಥ ಪ್ಲ್ಯಾಸ್ಟಿಕ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಗಾರ್ಡನ್ಗಳಲ್ಲಿ ಮೇಂಟೈನ್ ಮಾಡ್ಬೋದು ಅಂದ್ಬಿಟ್ಟು ನಾವು ತೋರಿಸಿದ್ದೀವಿ. ಮತ್ತು ಹಳೆ ಟೈರ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ಥರ ಸಿಟ್ಟಿಂಗ್ ಲಾನಲ್ಲಿ ನಾವು ಕುಂತ್ಕೊಳ್ಳೋದಕ್ಕೆ ಒಂದು ಸೋಫಾ ಸೆಟ್ ಥರ ಯೂಸ್ ಮಾಡ್ಕೊಬೋದು. ಮತ್ತು ಅದೇ ಥರ ಇದು ನಮ್ಮ ವೆಜಿಟೇಬಲ್ ಕಾರ್ವಿಂಗ್ ಅಂತ ಕರಿತೀವಿ, ವಿವಿಧ ತರಕಾರಿಯಲ್ಲಿ ಕೆತ್ತನೆ ಮಾಡಿರೋಂಥ ವಿವಿಧ ಆಕೃತಿಗಳನ್ನು ಮಾಡಿಸಿದ್ದೀವಿ. ಮತ್ತು ಮೆಡಿಸಿನಲ್ ಆ್ಯಂಡ್ ಆರೋಮೆಟಿಕ್ ಪ್ಲ್ಯಾಂಟ್ಸನ್ನು ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಮತ್ತು ಎಕ್ಸಾಟಿಕ್ ಫ್ಲವರ್ಸು, ನಮ್ಮ ಕೆಲವು ಸುತ್ತಮುತ್ತ ಬೆಳೆಯುವಂಥ ರೈತರದ್ದು ಎಕ್ಸಾಟಿಕ್ ಫ್ಲವರ್ಸ್ನ ತಂದು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದೀವಿ. ಇನ್ನು ಈ ಫಲಪುಷ್ಪ ಪ್ರದರ್ಶನ ಎಂದಿನಿಂದ ಭಾನುವಾರದವರೆಗೂ ತೆರೆದಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಹೋಗಿ ವೀಕ್ಷಿಸಬಹುದಾಗಿದೆ. ನೀವು ನಿಮ್ಮ ಕುಟುಂಬದ ಜೊತೆ ಹೋಗಿ ಎಂಜಾಯ್ ಮಾಡಬಹುದಾಗಿದೆ.
ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.